ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನೋಡಿ ನೀವು ಹಿಂಗ ಗುಮ್ ಕೊಟ್ಕೊಂಡು ಬಂದು ನಿಂತು ಇಲ್ಲೆಲ್ಲ ಇದನ್ನ ಮಾಡಿದ್ರಿಂದ ಯಾವುದು ಏನು ಸಿಗಂಗಿಲ್ಲ, ಒಂದ್ ಪೈಸಾನು ಸಿಗೋದಿಲ್ಲ. ನಾವು ನಮ್ ದನಿ ಬರುತ್ತಾನ ನಾವೆಲ್ಲೂ ಹೋಗೋದಿಲ್ಲ. ಆ ಆಸೆನೆಲ್ಲ ಇಟ್ಕೋಬೇಡ್ರಿ. ದನಿ ಈಗ ಬರಂಗಿಲ್ಲ, ಯಾಕಂದ್ರೆ ಅವ್ರ ಕಾಲೆಲ್ಲ ಇದು ಆಗಿ ಫ್ರಾಕ್ಚರ್ ಆಗೈತೆ. ನಾವು ಅವ್ರನ್ನ ನೋಡ್ಲೇಬೇಕು. ನೋಡು, ನೀವು ಹೇಳ್ದಂಗೆ ಇಲ್ಲಿ ಕೇಳಕ್ಕಾಗಲ್ಲ. ಸುಮ್ಮನೆ ಕೆಲಸ ಮಾಡಿ ನಡ್ರಿ. ಇಲ್ಲ ನಮ್ ದನಿ ನಾವು ನೋಡಿ ಮಾತಾಡುತ್ತಾನ ನಾವು ಬರೋದಿಲ್ಲ ಕೆಲಸ. ಮ್ಯಾನೇಜರ್ ಏನದು? ಅದು ಅದು ಇವ್ರು ಯಾರು ಕೆಲಸ ಮಾಡಲ್ಲಂತೆ ಸರ್. ಯಾಕೆ ಏನಂತೆ? ಸರ್, ಅವ್ರಿಗೆ ಹೋದ ವರ್ಷ ಬೋನಸ್ ಏನೋ ಬಂದಿಲ್ವಂತೆ. ಆಮೇಲೆ ದನಿನ ನೋಡಬೇಕು, ಅವ್ರಿಗೇನಾಗಿದೆ ನಮಗೆ ಗೊತ್ತಾಗಬೇಕು ಅಂತ. ಅಲ್ಲಿ ಅವ್ರು ಇನ್ನೊಬ್ಬ ಕಾರ್ಮಿಕಗೂ ಕಾಲಿದು ಆಗಿದೆಯಲ್ಲ, ಅವ್ನಿಗೆ ಪರಿಹಾರ ಕೊಟ್ಟಿಲ್ಲ ಅಂತ. ಎಲ್ಲಾನು ಸ್ಯಾಂಕ್ಷನ್ ಮಾಡಿದ್ದೀನಲ್ಲ, ಯಾಕೆ ಮ್ಯಾನೇಜರ್? ನಾ ಮೊನ್ನೆ ಎಲ್ಲ ಮಾಡಿದ್ದೀನಿ ತಾನೆ. ಅದು ಅದು ಬ್ಯಾಂಕಲ್ಲಿ ಚೆಕ್ ಬೌನ್ಸ್ ಆಗಿದೆ ಸರ್. ಹೌದಾ? ಅದೇಕ್ ಸಾಧ್ಯ? ಅದು ನಂಗೆ ಗೊತ್ತಿಲ್ಲ ಸರ್. ಆಯ್ತು, ನಾ ಎಲ್ಲ ಹೋಗಿ ನೋಡ್ಕೊಂತೀನಿ. ನೋಡಿ ನಿಮ್ಗೆ ಏನ್ ಬರ್ಬೇಕು ಎಲ್ಲ ಬರುತ್ತೆ. ಅಪ್ಪರಿಗೆ ಸ್ವಲ್ಪ ಕಾಲಿದು ಆಗಿರೋದ್ರಿಂದ ಅವ್ರು ಬರೋದಕ್ಕಾಗೋದಿಲ್ಲ. ಸೊ ನೀವು ಕೆಲಸ ಮಾತ್ರ ನಿಂದಿರಿಸಬೇಡಿ. ಆಮೇಲೆ ಅವಂಗ ಏನ್ ಕೊಡ್ಬೇಕೋ ನಾನು ಕೊಡ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ನಿಮ್ದು ಏನೇನಿದೆ ಅದನ್ನ ಕೊಡ್ತೀನಿ. ಆಮೇಲೆ ನನ್ನ ಮಗಳು ಹುಟ್ಟಿದಾಳೆ ಅಂತ ನಿಮ್ ಬೋನಸ್ ಕೂಡ ಕೊಟ್ಟಿದ್ದೀನಿ. ಅದು ಅದು ದಣಿಯರೇ, ಹೇಳಿ ಏನಾಯ್ತು? ಅವತ್ತು ನೀವು ಕೊಟ್ಟಿದ್ದು ನಮ್ಮ ಕೈಲಿ ಬಂದಿಲ್ಲ. ಹೌದಾ ಮ್ಯಾನೇಜರ್? ಅವತ್ತು ನಾನು ಚೆಕ್ ಎಲ್ಲ ಕೊಟ್ಟಿದ್ದೀನಿ ತಾನೆ. ಸರ್, ಅದನ್ನ ನಮ್ಮ ನಿಮ್ಮ ಬಾವ ಬಂದು ಎಲ್ಲ ಇಸ್ಕೊಂಡ್ಬಿಟ್ರು ಸರ್. ಅವನಿಗೇನು ಕೊಡಕ್ ಹೋಗಿದ್ರಿ? ತಾಯಿಯವರು ಅವನಿಗೆ ಕೊಡಿ, ಅವನೇ ಎಲ್ಲ ಹಂಚ್ತಾರೆ ಅಂತ ಹೇಳಿದ್ರು. ಹಂಗಾಗಿ ನಾ ಅವ್ರ ಕೈಗೆ ಕೊಟ್ಟೆ ಸರ್. ಶಿಟ್. ಓಕೆ, ಒಂದ್ ಕೆಲಸ ಮಾಡಿ, ಅವ್ರನ್ನ ಕರೆಸಿ ಏನೇನ್ ಲೆಕ್ಕ ಇದೆ ಅದನ್ನೆಲ್ಲ ಹೇಳಿ ನನಗೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಯ್ತು, ನಿಮ್ಗೆ ಏನೇನ್ ದೊರಕಬೇಕು ಎಲ್ಲಾನು ಕೊಡ್ತೀನಿ, ಆಯ್ತಾ? ದನಿಯವ್ರಿಗೆ ಜಯವಾಗ್ಲಿ. ಹಾಗೆ ಎಲ್ಲರಿಗೂ ಗೊತ್ತಿರೋ ತನ ನಮ್ ಫ್ಯಾಕ್ಟ್ರಿ ಈಗ ತುಂಬಾ ಲಾಸ್ ಅಲ್ಲಿ ಇದೆ. ಸೊ ನಾನು ಒಂದ್ ಸ್ವಲ್ಪ ಎಂಪ್ಲಾಯಿನ ತೆಗೆದುಹಾಕಿದೀವಿ, ಅದಕ್ಕೂ ಇದನ್ನ ಮಾಡ್ತಿದ್ದಾರೆ ಇವರು ಪ್ರೊಟೆಕ್ಟ್. ಸೊ ಅದಕ್ಕೆ ನೀವು ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು. ದನಿಗಳೇ, ನಾವು ಎಷ್ಟು ವರ್ಷದಿಂದ ಇದೀವಿ ಗೊತ್ತಾ? ಒಂದು 30 ವರ್ಷ. ನಮ್ಮಪ್ಪ ಎಲ್ಲರೂ ಇಲ್ಲೇ ಕೆಲಸ ಮಾಡೋಣ, ನಾವು ಇಲ್ಲೇ ಕೆಲಸ ಮಾಡಾಕ್ತೀವಿ. ನಮಗೆ ನಿಮ್ಮ ಇನ್ಕಮ್ ಇದು ಎಲ್ಲ ನಮ್ಗೆ ಏನು ಬೇಡ ಸರ್. ನಮಗೆ ಇಂಕ್ರಿಮೆಂಟ್ ಬೇಕಂತ ನಾವು ಈಗ ಪ್ರೊಟೆಕ್ಟ್ ಮಾಡ್ತಿಲ್ಲ. ನಾವು ದನಿನ ನೋಡಬೇಕು, ಆಮೇಲೆ ಅವ್ನಿಗೆ ಏನಾಗಿದೆ ಅದಕ್ಕೆ ಸರಿಯಾದ ದುಡ್ಡು ಬರ್ತಿಲ್ಲ, ಅದಕ್ಕೆ ನಿಮ್ಮ ಕಿವಿಗೆ ಒಂದು ಸ್ವಲ್ಪ ಮುಟ್ಟಿಸಬೇಕು ಅಂತ ನಾವು ಈ ಥರ ಮಾಡ್ತಿದ್ದೀವಿ ಹೊರತು ನಾವೇನು ನಿಮಗೆ ಬೇಕಂತ ಇದೆಲ್ಲ ಮಾಡ್ತಿಲ್ಲ ಸರ್. ನೀವು ನಮ್ಮನ್ನ ತೆಗೆದು ಹಾಕೋದು ಬೇಡ. ನಮ್ಗೆ ಮೊದಲು ಎಷ್ಟು ರೊಕ್ಕ ಕೊಡ್ತಿದ್ರು ಅಷ್ಟೇ ಕೊಟ್ಟರು ಸಾಕು. ಆದರೆ ಇಲ್ಲ, ನಾನು ನಿಮ್ಗೆ ಏನು ಮುಟ್ಟಬೇಕೋ ಅದು ಮುಟ್ಟಿಸ್ತೀನಿ. ಸ್ವಲ್ಪ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಸರ್, ನಮ್ಗೆ ಅರ್ಥ ಆಗುತ್ತೆ ಸರ್. ಆಯ್ತು, ಹೋಗಿ ಕೆಲಸ ಮಾಡೋಗಿ. ಇಲ್ಲ ಸ್ವಲ್ಪ ಇನ್ನೊಂದೆರಡು ತಿಂಗಳು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಯಾರು ರೆಡಿ ಇದ್ದೀರಾ ಮುಂದೆ ಬನ್ನಿ. ಸರ್, ನಾವೆಲ್ಲ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ ಸರ್, ನೀವೇನೂ ವರಿ ಮಾಡ್ಕೋಬೇಡಿ. ನಮ್ಮದು ಅಂತ ನಾವು ಮಾಡ್ತೀವಿ, ಆಯ್ತಾ? ಯಾಕಂದರೆ ನಿಮ್ಮ ಅಪ್ಪರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನ ಮಾಡೋದಿಲ್ಲ ಸರ್. ಹೌದು ಸರ್, ಆದರೆ ನಿಮ್ಮ ಭಾವ ಇದಾರಲ್ಲ, ಅವರು ನಮ್ಮನ್ನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಸರ್, ಅದಕ್ಕೆ ನಾವು ಈ ತರ ಮಾಡ್ತಿರೋದು. ಆಯ್ತು, ನಾನು ಇಷ್ಟು ದಿವಸ ಇಲ್ಲಿ ಬರೋದಕ್ಕಾಗಿದ್ದಿಲ್ಲ, ಇನ್ಮೇಲೆ ನಾ ಎಲ್ಲ ನೋಡ್ಕೊಂತೀನಿ, ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ಓಕೆ ಸರ್. ಸರ್, ಅದು ನಾನು ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡೋದಿತ್ತು. ಆಯ್ತು, ನನ್ನ ಕ್ಯಾಬಿನಿಗೆ ಬಾಪ. ಸರ್, ಅದು ಇಲ್ಲೇ ಮಾತಾಡೋದಿತ್ತು. ಮ್ಯಾನೇಜರ್, ನೀವು ಹೋಗಿರಿ, ನಾ ಬರ್ತೀನಿ. ಹೇಳಪ್ಪ. ಸರ್, ಅದು ಬರೀ ನಿಮ್ಮ ಭಾವಂದಷ್ಟೇ ತಪ್ಪಿಲ್ಲ, ಮ್ಯಾನೇಜರ್ ಕೂಡ ನಿಮ್ಮ ಭಾವನ ಜೋಡಿ ಸೇರಿ ಎಷ್ಟೋ ಸಾಗಾಣಿಕೆ ಮಾಡ್ತಿದ್ದಾರೆ ಸರ್. ಹೌದಾ ಸರ್, ಅವತ್ತು ನಿಮ್ಮಪ್ಪರಿಗೆ ಕಾಲ್ ಏಟ್ ಆಗೋದಕ್ಕೆ ಕಾರಣನೇ ಅವರು ಸರ್. ಅದೇಗೆ? ನನ್ನ ಕಡೆ ಪ್ರೂಫ್ ಇದೆ ಸರ್, ಬೇಕಾದ್ರೆ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅಪ್ಪಾಜಿ ಬರೋಕ್ಕಿಂತ ಮುಂಚೆ ಎಲ್ಲ ವಸ್ತುಗಳನ್ನ ಸಾಗಾಣಿಕೆ ಮಾಡಿ ಅರ್ಧ ಅಷ್ಟೇ ಇಟ್ಟು, ಅದು ನಿಮ್ಮಪ್ಪರ ಕಾಲ್ ಮೇಲೆ ಬೀಳೋ ಥರ ಮಾಡಿ, ಅದನ್ನ ಸೀನ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ಡೈವರ್ಟ್ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ಸರ್. ಹೌದಾ? ಇಲ್ಲಿ ತೋರಿಸು. ಶಿಟ್, ತುಂಬಾ ಚಲೋ ಆಯ್ತಪ್ಪ ಇದನ್ನ ವಿಡಿಯೋ ಕೊಟ್ಟಿದ್ದಕ್ಕೆ. ಬಟ್ ಇದರಲ್ಲಿ ಮ್ಯಾನೇಜರ್ ಅಷ್ಟೇ ಇದೆ, ನಮ್ಮ ಭಾವ ಇಲ್ಲಿ. ಸರ್, ನಿಮ್ಮ ಭಾವ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಸರ್, ಇವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು. ನನಗೆ ಈ ವಿಷಯ ಗೊತ್ತಾಗಿದ್ದು ಬಾ ಚಲೋ ಆಯ್ತು ಸರ್. ನಾ ಇದನ್ನ ಹೇಳ್ಬೇಕಂತ ನಿಮಗೆ 3 ದಿನದಿಂದ ಟ್ರೈ ಮಾಡಿದೆ ಸರ್, ಆದರೆ ಮ್ಯಾನೇಜರ್ ಗೊತ್ತಾದ್ರೆ ಎಲ್ಲಿ ನನಗೆ ಏನಾದರೂ ಮಾಡ್ತಾನೆ ಅಂತ ಭಯಕ್ಕೆ ನಾನು ಈ ಥರ ಹೇಳಿದೆ. ಆಯ್ತಪ್ಪ, ನಾ ಎಲ್ಲ ನೋಡ್ಕೊಂತೀನಿ. ಓಕೆ ಸರ್. ಸರ್, ಅದು ಹೇಳಪ್ಪ. ಸರ್, ಇದು ಎಲ್ಲ ನಮ್ಮ ಅಪ್ಪಗೆ ಹೇಳಿದ ಮೇಲೆ ನಮ್ಮ ಅಪ್ಪ ರಾತ್ರಿ ಬಂದು ನಿಮ್ಮ ದನಿಯರಿಗೆ ಹೆಲ್ಪ್ ಮಾಡೋದಕ್ಕಂತ ಬಂದರು ಸರ್. ಅದನ್ನ ಅಪ್ಪ ನನ್ಗೆ ಹೇಳಿದಾನೆ, ನೀವು ಅಪ್ಪಗೆ ಏನೇನು ಬೇಕು ಎಲ್ಲ ನಾನು ಕೊಡ್ತೀನಿ, ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಕಲಿತಿದ್ಯಲ್ಲಪ್ಪ ಸರ್. ಇವಾಗ ಅಪ್ಪಗ ಕಾಲಿಗೆ ಇದು ಆಗೈತಲ್ಲ, ಹಂಗಾಗಿ ಮನೆಯಲ್ಲಿ ಕೂಲಿ ಮಾಡಿನೇ ಊಟ ಉಣ್ಬೇಕು ಸರ್ ನಾವು, ಹಂಗಾಗಿ ನಮ್ಗೆ ಇವಾಗ ಊಟದ ತೊಂದರೆ ಇದೆ ಸರ್. ನೋಡು, ನೀನು ಓದೋದನ್ನ ಬಿಡ್ಬೇಡ, ನಿನ್ಗೆ ಏನು ಬೇಕು ನಾ ಎಲ್ಲ ಮಾಡ್ತೀನಿ. ಬಟ್ ಸ್ವಲ್ಪ ಡಿಲೇ ಆಗುತ್ತಾ, ಹಂಗಂತ ನೀನು ತಲೆ ಕೆಡಿಸ್ಕೊಬೇಡ. ನೀನು ಫ್ಯಾಕ್ಟ್ರಿ ಬರೋದು ಬೇಡ, ಓದಕ್ಕೆ ಹೋಗಿ, ನಾನೆಲ್ಲ ಕೊಡ್ತೀನಿ, ಆಯ್ತಾ? ಸರ್, ಬೇಡ ಸರ್, ನಮ್ಮಪ್ಪ ಏನು ಹೇಳಿದಾನಂದ್ರೆ ಕುಂತು ತಿನ್ನೋದು ಬೇಡ ಅಂತ. ನಾನು ಪಾರ್ಟ್ ಟೈಮ್ ಮಾಡ್ತೀನಿ. ಆಯ್ತಪ್ಪ, ಸರಿ. ಸಾಯಂಕಾಲ ನನ್ನ ಹತ್ರ ಬಾ, ನೀನು ಚೆಕ್ ಕೊಡ್ತೀನಿ. ಆಯ್ತು ಸರ್. ನನ್ನ ಹಿಂದೆ ಇಷ್ಟೆಲ್ಲ ಮಸಲತ್ತುಗಳು ನಡೀತಿದ್ದಾವ, ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕಲ್ಲ. ಈ ಮ್ಯಾನೇಜರ್ನ ಹಿಂಗೆ ಸಿಕ್ಕಾಕೋಬಾರ್ದು. ಈ ಒಂದು ಕಡೆಯಿಂದ ಏನೇನಾಗ್ತಿದೆ ಅಂತ ತಿಳ್ಕೊಬೇಕು. ಎಂದರು ಶರತ್. ಹಲೋ ಅಣ್ಣ, ಹೇಳು. ನನಗೆ ಇವಾಗ ನಿನ್ನ ಹೆಲ್ಪ್ ತುಂಬಾ ಬೇಕಾಗಿದೆ, ನೀನು ಬರ್ತೀಯಾ ಇವಾಗ? ಅಣ್ಣ, ಅದು ನೋಡು, ನೀನು ನನಗೆ ಒಂದು ಮಾತು ಏನು ಕೇಳುವಾಗಿಲ್ಲ, ಇಲ್ಲಿ ತುಂಬಾ ಸಂಕಷ್ಟ ಇದೆ, ನೀನು ನನಗೆ ಬೇಕೇ ಬೇಕು, ಇವಾಗ ಬರಲೇಬೇಕು ನೀನು ಇವಾಗ. ಆಯ್ತಣ್ಣ, ನೆಕ್ಸ್ಟ್ ಫ್ಲೈಟಿಗೆ ಬರ್ತಾ ಇದ್ದೀನಿ. ಆಯ್ತು, ನೀನು ಇಲ್ಲಿ ಬಂದ್ಮೇಲೆ ನಾನು ನಿನಗೆಲ್ಲ ಪೂರ್ತಿಯಾಗಿ ಹೇಳ್ತೀನಿ. ಸರಿ ಅಣ್ಣ, ಆಯ್ತು. ನಾನು
ಓ ಬಾವ ಯಾವಾಗ ಬಂದ್ರಿ? ಅವಾಗ ಬಂದೆ. ನೀನೆಲ್ಲೋಗಿದ್ದಪ್ಪ? ನಾನು ಇಲ್ಲೇ ಟೀ ಕುಡಿಯಕ್ಕೆ ಹೋಗಿದ್ದೆ. ಮತ್ತೆ ವ್ಯವಹಾರ ಎಲ್ಲ ಹೆಂಗ್ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಿದೆ. ಅಲ್ಲ ಅಷ್ಟೆಲ್ಲ ಚೆನ್ನಾಗಿ ನಡೀತಿದ್ರು ಕಾರ್ಮಿಕರು ಯಾಕೆ ಅಷ್ಟೊಂದು ಪ್ರೊಟೆಕ್ಟ್ ಮಾಡಕತ್ತಾರ? ಬೋನಸ್ ಎಲ್ಲ ಕೊಟ್ಟಿ ನೀನು? ಅಲ್ಲೋ ನೀನು ಕೊಟ್ಟಿಲ್ಲ ಅವತ್ತ. ಯಾಕೆ ವಿಜಯ್ ಮರ್ತೇನ? ಹೌದಾ ಮಾವ, ಕರೆಕ್ಟಾಗಿ ಹೇಳ್ರಿ. ನಾ ಕೊಟ್ಟಿದ್ದೀನಿ ಎಲ್ಲ, ನಾವು ಅವತ್ತೇ ಕೊಟ್ಟಿದ್ದೀನಿ ಎಲ್ಲ. ಮ್ಯಾನೇಜರ್ ಬೋನಸ್ ಕೊಟ್ರ ಅವರು? ಸರ್ ಅದು ಯಾಕೆ ಮ್ಯಾನೇಜರ್ ಏನಾಯ್ತು ಹೇಳು? ಸರ್ ಅದು ಕೊಟ್ಟಿದ್ದಾರೆ ಸರ್. ಅವಾಗ್ಲೇ ನೀ ಏನಂತೆ ಕೊಟ್ಟಿಲ್ಲ ಅಂತ ಹೇಳಿದೆ ತಾನೆ? ಸರ್ ಅದು ಮರ್ತು ಬಿಟ್ಟಿದ್ದೆ ನಾನು, ಕೊಟ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ. ಏನ್ ಕೊಟ್ಟಿಲ್ಲ ಅಂತ ಕರೆಕ್ಟಾಗಿ ಹೇಳು. ಈಗ ಆ ಹುಡುಗನ್ ಕರೆಸ್ಲಾ? ಯಾವ ಹುಡುಗ ಸರ್? ಅದೇ ಕಾಲ್ ಮುರಿದಿದ್ಯಲ್ಲ ಅವನು. ಕಾಲ್ ಮುರಿದು ಮನೇಲಿ ಇದ್ದಾರಲ್ಲ ಅವರಪ್ಪ, ಅವ್ನು ಹುಡುಗ ಬಂದಿದ್ದಾನಲ್ಲ ಕೆಲ್ಸಕ್ಕೆ. ಏ ಹುಡುಗ ಬಾಯಿಲೆ, ಯಾವಾಗಲೇ ನನ್ನ ಮುಂದೆ ಏನು ಹೇಳಿದೆ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳಿ ಅವ್ರಿಗೆ. ನೀನೇನಾದ್ರೂ ಬಾಯಿ ಬಿಟ್ರೆ ನಿಮ್ಮ ಮನೆಯವ್ರನ್ನ ಹೂತ್ ಹಾಕಿಬಿಡ್ತೀನಿ. ನಿನ್ನ ಕಾಲೇಜಿಂದ ರೆಸ್ಟ್ರಿಕ್ಷನ್ಸ್ ಮಾಡೋ ಥರ ಮಾಡ್ತೀನಿ. ನಿನಗೆ ಗೊತ್ತಲ್ಲ ಚಿಕ್ಕದಣಿಯವ್ರು ಹೆಂಗಿದ್ದಾರೆ ಅಂತ. ಅವ್ರ ಭಾವ ಬೇರೆ ಅವನು. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಈಗ ಹೆಂಗೆ ಬಂದಿದ್ಯಾ ಹಂಗಿರು, ಇಲ್ಲ ಅಂದರೆ ನಿನ್ನನ್ನು ಕೊಲೆನೇ ಮಾಡ್ತಾರೆ ಅವರು. ಸರ್ ಇಲ್ಲ ಸರ್, ನಾ ಏನು ಹೇಳಿಲ್ಲ ಸರ್, ನಂಗೆ ಏನೂ ಗೊತ್ತಿಲ್ಲ ಸರ್. ಇದೇ ಥರ ಮೇಂಟೈನ್ ಮಾಡು. ಆಯಿತು ಸರ್, ನಾ ಹೀಗೆ ಮಾಡ್ತೀನಿ. ಕೈ ಕಾಲು ಮುರಿದು ಹಾಕಿಸ್ಬಿಡ್ತೀನಿ ನಿನ್ನ. ನಿಮ್ಮ ಅಪ್ಪಂಗೆ ಬಂದ ಗತಿನೇ ನಿನಗೂ ಬರುತ್ತೆ. ಇಲ್ಲ ಸರ್, ನಾ ಏನು ಮಾಡಲ್ಲ. ಏನು ಮ್ಯಾನೇಜರು ನೀನು? ಇಂಥ ಚಿಕ್ಕ ಪುಟ್ಟ ಕೆಲಸಗಳನ್ನ ನೀನು ಮ್ಯಾನೇಜ್ ಮಾಡಕ್ಕೆ ಬರಲ್ಲಲ್ಲ. ಸರ್ ಅದು ಎಲ್ಲೋ ಒಂದಿಟ್ಟು ಮಿಸ್ಟೇಕ್ ಆಯ್ತು. ಅವ್ನ ಕೈಯಾಗ ನಾವೇನಾರು ಸಿಕ್ಕಾಕೊಂಡ್ವಿ ಅಂದ್ರೆ ಮುಗ್ದ ಹೋತ್. ನಂದು ನಿಂದು ಬಂಡವಾಳ ಎಲ್ಲ ಹೊರಗೆ ಬರ್ತಾವ. ಸರ್ ನೀವೇನೇನು ಯೋಚನೆ ಮಾಡಬೇಡಿ, ನಾನೆಲ್ಲ ಬಗೆಹರಿಸ್ತೀನಿ. ನಮ್ಮ ಬಾಮೈದ ಬರೋದ್ರೊಳಗಾಗಿ ನೀ ಎಲ್ಲ ಬಗೆಹರಿಸಿರ್ಬೇಕು. ಆಯ್ತು ಸರ್. ನಡಿ ಅವನ ಮೇಲೆ ಒಂದು ಕಣ್ಣಿಡು. ಆಯ್ತು ಸರ್, ಹಾಗೆ ಮಾಡ್ತೀನಿ. ಸರ್ ನಂಗೆ ಏನು ಗೊತ್ತಿಲ್ಲ ಸರ್, ನಾ ಏನು ಹೇಳೇ ಇಲ್ಲ. ಎಲ್ಲೂ ಏನೋ ಮಿಸ್ ಹೊಡಿತಾ ಇದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲಲ್ಲ. ಅವಾಗ ನೋಡಿದ್ರೆ ಎಲ್ಲ ಹೇಳಿದ ಹುಡುಗ. ನೋಡು, ನೀ ಯಾರಿಗೂ ಹಂಚ್ಕೋಬೇಕಾಗಿಲ್ಲ. ಸರ್ ಇಲ್ಲ ಸರ್, ನಾನು ಬಿಟ್ಬಿಡಿ, ನನ್ಗೇನು ಗೊತ್ತಿಲ್ಲ ಸರ್. ಮ್ಯಾನೇಜರ್ ನೀನಾದ್ರೂ ಹೇಳು ಏನಂತ. ಬಾಮೈದ ಸುಮ್ಮನೆ ನನ್ನ ಮೇಲೆ ಡೌಟ್ ಪಡಾಕತ್ತೀಯ ನೀನು. ಮಾವ ಹಂಗಲ್ ಮಾವ. ನೋಡು ಬಾಮೈದ, ನೀ ಇಷ್ಟೊಂದು ಡೌಟ್ ಪಡೋದ್ರಿಂದ ನಮ್ಮ ರಿಲೇಶನ್ಶಿಪ್ ಹಾಳಾಗುತ್ತೆ ನೋಡು. ಆಯ್ತು ಮಾವ, ಇದನ್ನ ಹೆಂಗಾದ್ರೂ ಮಾಡಿ ಕಂಡುಹಿಡಿಬೇಕಲ್ಲ. ಏನು ಮಾಡಬೇಕು? ಅವ್ವ ಹೇಳಿದ್ರೆ ಅವ್ರ ತಮ್ಮನ ಮೇಲೆ ಡೌಟ್ ಪಡ್ತೀನಂತ ಅಂತಾಳೆ. ಏನು ಹೇಳಕ್ಕಾಗಲ್ಲ. ಹೋಗ್ಬಿಡು, ಮನೆಗೆ ಹೋಗೋಣ ಈಗ. ಅವ್ವ ಏನ್ ಮಗ, ನಾನು ನಿಂಗೆ ಎಷ್ಟು ಹೇಳಿ ಮಮ್ಮಿ ಅಂತ ಕರಿ. ನಾ ಇನ್ನು ಹೆಂಗಾಗಿದ್ದೀನಿ? ಆಯ್ತು ಮಮ್ಮಿ. ಅಪ್ಪ ಎಲ್ಲಿದ್ದಾನ? ಅವ್ರಾ ಕುಂತಾರ ನೋಡಲ್ ಚೇರ್ ಮೇಲೆ. ಅಪ್ಪ ಹೆಂಗೈತಪ್ಪ ನಿಮ್ಮ ಕಾಲೀಗ? ಪರವಾಗಿಲ್ಲ ಈಗ. ಅದು ನಾನು ನಿಮ್ಗೆ ಏನು ಹೇಳ್ಬೇಕಂದ್ರೆ, ಒಂದಿಟ ಚಾ ಮಾಡ್ಕೊಂಡು ಬಾಬೆ. ಆಯ್ತು ಸರಿ. ಅದು ಫ್ಯಾಕ್ಟ್ರಿನಲ್ಲಿ ಏನಾಗ್ತಿದೆ ಅಂದ್ರೆ. ಹಲೋ ಮಾವ, ಏನ್ ಮಾಡಕತ್ತಿ? ವಿಮಲಾ, ನಿಮ್ ತಮ್ಮ ಬಂದ್ ನೋಡ್ವಾ. ಏನಪ್ಪಾ ಇತ್ತ ಬಂದ್ಬಿಟ್ಟಿ ಇವತ್ತ? ಯಾವಾಗ್ಲೂ ಫ್ಯಾಕ್ಟ್ರಿ ಅಂತಿದ್ದಿ. ಏನಿಲ್ಲ ಮಾವ, ನಿಮ್ನ ನೋಡ್ಕೊಂಡು ಹೋಗ್ಬೇಕನ್ನಿಸ್ತಾ ಬಂದೆ. ಇವಾಗಾದ್ರೂ ನೋಡ್ಬೇಕು ಅನಿಸ್ತಲ್ಪ ನನ್ನ. ಹ್ಞೂ ಮಾವ. ನೀನ್ ಇಲ್ಲಿ ಬಂದಿ? ಏನ್ ವಿಜಯ್ ನೀನು? ಏನಪ್ಪಾ ಇವತ್ತು ಯಾಕ ಏನೋ ಒಂಥರ ಮೂಡ್ನಾಗದಿ? ಏನಿಲ್ ಬಿಡು ಮಾವ. ವಿಜಯ್ ಏನೋ ಹೇಳ್ಬೇಕಂದಿಲ್ಲೋ? ಏನಿಲ್ ಬಿಡು, ನಾನು ನಾಳೆ ಹೇಳ್ತೀನಿ. ಏನ್ ಹುಡುಗ್ರೋ ಏನೋ ವಿಚಿತ್ರ. ಬಾ ಕುತ್ಕೋ ಬಾ, ನಿಮ್ಮಕ್ಕ ಚಾ ತರಕೋಯ್ಯ. ಅಕ್ಕ ನನ್ಗೂ ಒಂದ್ ಎಕ್ಸ್ಟ್ರಾ ಚಾ. ಆಯ್ತಾಯ್ತು ಮಾವ. ಕಾಲೆಲ್ಲ ಹೆಂಗೈತಿ ಈಗ? ಪರವಾಗಿಲ್ಲಪ್ಪ ಈಗ. ಫ್ಯಾಕ್ಟ್ರಿ ಬರೋಂಗಾತನ ಈಗ? ಬರ್ತೀನಿ ಮುಂದಿನ ವಾರದಾಗ. ಏನ್ ಮಾಡ್ತಿ ಬಿಡು ಮಾವ, ನಾ ಎಲ್ಲ ನೋಡ್ಕೊಂತೀನಿ. ನೀ ಏನ್ ಚಿಂತೆನ ಮಾಡಬೇಡ. ನನ್ ಜವಾಬ್ದಾರಿ ಕೊಟ್ಟಿ ಅಂದ್ರೆ ಬೆಳಕ ಎಲ್ಲ ಗೋವಿಂದ. ಏನ ಅದ ಮಾವ, ಗೋವಿಂದನ್ ಕೈಯ ಕೊಟ್ಟಿ ಅಂದ್ರೆ ಎಲ್ಲ ಗೋವಿಂದ ಆಗುತ್ತ ಅಂದೆ. ನಿನ್ ಹೆಸರು ತಕ್ಕಂಗ ಅದಿ ನೋಡಿ ನೀನ್. ಚಾ ಕೊಡ್ರಿ, ಇಬ್ರು ಮಾವಾಳಿಯಾಗಿ ಆಮೇಲೆ ಮಾತಾಡಕಂತ್ರೆ. ಆಯ್ತಾ ಅಕ್ಕ, ಮಸ್ತಾರೆ ಅಡ್ಗೆ ಮಾಡಕ್ಕ. ಮಧ್ಯಾಹ್ನ ಇಲ್ಲೇ ಊಟ ಅಂತೀನಿ. ಆಯ್ತಪ್ಪ, ನಿನ್ಗೋಸ್ಕರ ಮಾಡ್ತೀನಿ. ಬಂದ್ರೆ ಏನ್ ಸ್ಪೆಷಲ್ ಮಾಡ್ತೀಯಪ್ಪ ನೀನು? ಭಾರಿ ಜೋರು. ನೀ ಬಂದಾಗ ನಾವು ಭಾರಿ ತಿಂತೀವಿ ನೋಡಪ್ಪ. ಅವಾಗ ಬರ್ತೀರ ಒಂದಿಟ್ಟು. ಮಾವ ನೀ ಕರೀದ್ ಹೆಚ್ಚ, ನಾ ಬರೋದು ಹೆಚ್ಚ. ಇಲ್ಲೇ ಇದ್ಬಿಡ್ತೀನಿ ತಗೋ, ನೀ ಏನ್ ಚಿಂತೆ ಮಾಡ್ಬೇಡ. ನನಗೇನ್ ಹಿಂದ ಮುಂದ ಅದು ನಿಜ ಬಿಡು. ನೀ ಬಿಟ್ರು ಇಲ್ಲೇ ಚಾಂಡ ಹುಡ್ತಿ. ಯಾಕ್ರಿ ಹೆಂಗಂತೀರಿ? ಇರೋ ಒಬ್ಬ ತಮ್ಮದನ, ನನ್ನ ಕಳ್ಳು ಬಳ್ಳಿ ಅಂತ ಹೇಳಿ ಅವಂಗ ಹಂಗ ಮಾಡ್ತಿರಲ್ಲ. ಹೌದವ್ವ, ನಿನ್ನ ಕಳ್ಳ ಬಳ್ಳಿ ಕಂಕಳದಾಗ ಕಟ್ಕೋ. ಕಳ್ಳ ಬಳ್ಳಿ ತಮಾಷೆ ಮಾಡಿ ಸಾಕು, ಸುಮ್ಮನೆ. ವಿಜಯ್ ಚಾ ಕೇಳಿ ಎಲ್ಲ ಹೋಗ್ತಿದ್ದು? ರೂಮ್ನಾಗ ಹೋದಂಗಾದ್ ನೋಡು. ಹೋಗು. ಬಾಳ ಬೇಸರ ಮಾಡ್ಕೊಂಡಂಗೈತಿ. ನೋಡಿ ಏನಂತ ಕೇಳೋಣ. ಅವ ಬಂದ್ಯಾ? ಬಾ. ಅಲ್ವಾ, ಕಾಲೇಜ್ ಮುಗಿಸಿ ಎಷ್ಟೊತ್ತಾಯ್ತು? ನೀ ನೋಡಿದ್ರೆ ಈಗ ಬರಾಗತ್ತಿ. ಅವ ಎಕ್ಸ್ಟ್ರಾ ಕ್ಲಾಸಿಗೆ ಹೋಗಿದ್ನವ. ಏನು ಎಕ್ಸ್ಟ್ರಾ ಕ್ಲಾಸು ಏನೋ, ಎಷ್ಟು ಎಕ್ಸ್ಟ್ರಾ ಕ್ಲಾಸ್ ಹೋದ್ರು ನೀನು ಮಾರ್ಕ್ಸ್ ಮಾತ್ರ ಅಲ್ಲೇ ಡಿಜಿಟ್ನಾಗ. ಅಗವ ಅಣ್ಣ ಬಂದನ? ಬಂದ ನೋಡ್ರಿ, ರೂಮ್ನಾಗ ಅದ. ಅಣ್ಣನ ಜೋಡಿ ಮಾತಾಡ್ತೀನಿ. ಫಸ್ಟ್ ಕೈಕಲ್ ಮೇಲೆ ತಗೊಂಡು ಬಂದು ಏನಾಡ್ತೀನಿ. ಅವನು ಹಂಗ ಏನಾಡ್ತೀನಿ ಅದು ಹೋಗ್ಯಾನ. ಕರಿತೀನಿ ಒಂದಿಟ. ಫಸ್ಟ್ ಅವ ಅಣ್ಣನ ಜೋಡಿ ಮಾತಾಡ್ತೀನಿ ಬೇ. ಯಾಕ ಅಂಥದ್ದೇನು ಅರ್ಜೆಂಟ್ ಐತಿ? ಅದು ಇವತ್ತು ಅಣ್ಣ ಅತ್ತಿಗೆ ಅಂತ ಹೋಗಿದ್ನಲ್ಲ. ಅಲ್ಲಿ ಹೋಗಿದ್ನ, ಅದಕ್ಕೆ ಮಕ್ಕ ಸಿಂಡ್ರಿಸ್ಕೊಂಡು ಅಡ್ಡಾಡ್ತಾನ. ಏನಾರ ಅಂತ ಕಳ್ಸಿರ್ತಾಳಕ್ಕಿ. ಸುಮ್ಮನೆ ಇರವ. ಆಯ್ತು ನಡಿ, ನೋಡು ಏನಂತ.